ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ವಿಜ್ಞಾನಕ್ಕೆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ 4 ಕ್ಲಾಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಅದರಲ್ಲಿ 6 ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ ಮತ್ತು 7 ಸ್ಟ್ಯಾಂಡರ್ಡ್ ಪಾರ್ಟ್ 1 ಕಂಪ್ಲೀಟ್ ಆಗಿದೆ. ಇದು 5ನೇ ಪಾರ್ಟ್ ಆಗಿರುತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಇದು TET, GPSTR, HSTR ಅಷ್ಟೇ ಅಲ್ಲದೆ SDA, FDA, ಗ್ರೂಪ್ ಸಿ ಮತ್ತು ಇನ್ನಿತರ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಹೆಲ್ಪ್ಫುಲ್ ಆಗುತ್ತೆ. 10ನೇ ಚಾಪ್ಟರ್ ಯಾವುದಪ್ಪ ಅಂದರೆ ಜೀವಿಗಳಲ್ಲಿ ಉಸಿರಾಟ. ಮೊದಲನೇದಾಗಿ ಈ ಪಾಠದಲ್ಲಿ ಜೀವಕೋಶದ ಬಗ್ಗೆ ನೋಡ್ತಾ ಬರೋಣ. ಜೀವಕೋಶ ಅಂದರೆ ಏನಪ್ಪ ಅಂದರೆ ಜೀವಿಗಳ ದೇಹದ ಅತಿ ಸಣ್ಣ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನಾವೇನಂತ ಕರಿತೀವಿ, ಜೀವಕೋಶ ಅಂತ ಕರಿತೀವಿ. ಈ ಜೀವಕೋಶಗಳು ಏನು ಮಾಡ್ತಾವೆ ಅಂದರೆ ಗಾಳಿಯಲ್ಲಿರುವಂಥ ಆಕ್ಸಿಜನ್ನ ಬಳಸಿಕೊಂಡು ಆಹಾರವನ್ನು ವಿಭಜಿಸ್ತವೆ. ಇವೇನು ಮಾಡ್ತಾವೆ, ಗಾಳಿಯಲ್ಲಿರುವ ಆಕ್ಸಿಜನ್ನ ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಲು ಸಹಾಯ ಮಾಡ್ತೈತಿ. ಯಾವುದು? ಗಾಳಿಯಲ್ಲಿರುವಂಥ ಆಕ್ಸಿಜನ್. ನೆಕ್ಸ್ಟ್, ಕೋಶೀಯ ಉಸಿರಾಟ ಅಥವಾ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದರೆ ಏನಪ್ಪ ಅಂದರೆ ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಲು ಶಕ್ತಿ ಬಿಡುಗಡೆ ಮಾಡುವಂಥ ಕ್ರಿಯೆಗೆ ನೋಡಿ. ಈ ಜೀವಕೋಶಗಳಲ್ಲಿ ಆಹಾರವನ್ನು ಏನು ವಿಭಜನೆ ಮಾಡ್ತಾವಲ್ಲ, ಆಹಾರವನ್ನು ವಿಭಜಿಸಲು ಶಕ್ತಿಯನ್ನು ಬಿಡುಗಡೆ ಮಾಡ್ತಾವಲ್ಲ, ಆ ಕ್ರಿಯೆಗೆ ಕೋಶೀಯ ಉಸಿರಾಟ ಅಥವಾ ಸೆಲ್ಯುಲಾರ್ ರೆಸ್ಪಿರೇಷನ್ ಕ್ರಿಯೆ ಅಂತೇಳಿ ಕರಿತೀವಿ. ಮೊದಲನೇದಾಗಿ ಆಕ್ಸಿಜನ್ ಸಹಿತ ಉಸಿರಾಟ ಅಥವಾ ವಾಯುವಿಕ ಉಸಿರಾಟ ಅಂದರೆ ಏನಪ್ಪ ಅಂದರೆ ಇದರಲ್ಲಿ ಆಕ್ಸಿಜನ್ ಬಳಕೆಯಿಂದ ಏನಾಗುತ್ತೆ, ಗ್ಲೂಕೋಸ್ನ ವಿಭಜನೆ ಆಗುತ್ತೆ. ಇಲ್ಲಿದೆ ನೋಡಿ, ಆಕ್ಸಿಜನ್ನ ಬಳಕೆಯಿಂದ ಗ್ಲೂಕೋಸ್ ವಿಭಜನೆ ನಡೆದಾಗ ಅದನ್ನು ಆಕ್ಸಿಜನ್ ಸಹಿತ ಉಸಿರಾಟ ಅಥವಾ ವಾಯುವಿಕ ಉಸಿರಾಟ ಅಂತ ಕರಿತೀವಿ. ನೋಡಿ, ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು. ಆಹಾರ ಅಂದರೆ ಒಂದು ಗ್ಲೂಕೋಸ್. ಆ ಗ್ಲೂಕೋಸ್ ಆಕ್ಸಿಜನನ್ನು ಬಳಸ್ಕೊಂಡು ಜೀವಕೋಶದಲ್ಲಿ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆ ಪಡ್ತೈತಿ. ಅಂದರೆ ಅದು ಡಿವೈಡ್ ಆಗ್ತೈತಿ. ಅಂಥ ಕ್ರಿಯೆಗೆ ಏನಂತ ಕರಿತೀವಿ, ಆಕ್ಸಿಜನ್ ಸಹಿತ ಉಸಿರಾಟ. ಅಂದರೆ ಇಲ್ಲಿ ನೀವು ನೆನಪಿಟ್ಕೋಬೇಕಿರೋದು ಒಂದೇ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ಆಕ್ಸಿಜನ್ನ ಬಳಕೆ ಮಾಡ್ಕೊಂಡು ಏನು ಮಾಡ್ತೈತಿ, ಗ್ಲೂಕೋಸ್ ವಿಭಜನೆ ಆಗ್ತೈತಿ. ಅದನ್ನು ಆಕ್ಸಿಜನ್ ಸಹಿತ ಉಸಿರಾಟ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ಇದೆ ಆಕ್ಸಿಜನ್ ರಹಿತ ಉಸಿರಾಟ ಅಥವಾ ಅವಾಯುವಿಕ ಉಸಿರಾಟ. ಇದರಲ್ಲಿ ಆಕ್ಸಿಜನ್ ಇಲ್ಲದೆ ಏನಾಗ್ತೈತಿ, ಆಹಾರ ವಿಭಜನೆ ಒಳಪಡ್ತೈತಿ. ಇದನ್ನು ಏನಂತ ಕರಿತೀವಿ, ಆಕ್ಸಿಜನ್ ರಹಿತ ಉಸಿರಾಟ ಅಂತ ಕರಿತೀವಿ. ಆಹಾರದ ವಿಭಜನೆಯು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ನೋಡಿ, ಆಹಾರದ ವಿಭಜನೆ ಏನನ್ನು ಬಿಡುಗಡೆ ಮಾಡ್ತೈತಿ, ಶಕ್ತಿಯನ್ನು ಬಿಡುಗಡೆ ಮಾಡ್ತೈತಿ. ಆಹಾರ ವಿಭಜನೆಗೊಳ್ಳಲು ಆಕ್ಸಿಜನ್ ಸಹಾಯ ಇತ್ತಪ್ಪ ಅಥವಾ ಆಕ್ಸಿಜನ್ನ ಬಳಕೆ ಮಾಡಿತ್ತಪ್ಪ ಅಂದರೆ ಅದನ್ನು ಆಕ್ಸಿಜನ್ ಸಹಿತ ಉಸಿರಾಟ ಅಂತ ಕರಿತೀವಿ. ಆಕ್ಸಿಜನ್ ಇಲ್ಲದೆ ಆಹಾರ ವಿಭಜನೆ ಆಯ್ತಪ್ಪ ಅಂದರೆ ಅದನ್ನು ಆಕ್ಸಿಜನ್ ರಹಿತ ಉಸಿರಾಟ ಅಂತೇಳಿ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ಇದು ಆಕ್ಸಿಜನ್ ಸಹಿತ ಉಸಿರಾಟ. ಇಲ್ಲಿದೆಯಲ್ಲ, ಇದು ಆಕ್ಸಿಜನ್ ಸಹಿತ ಉಸಿರಾಟ. ಇದು ಆಕ್ಸಿಜನ್ ಬಳಕೆ ಇಲ್ಲದೆ ಅಥವಾ ಆಕ್ಸಿಜನ್ ರಹಿತ ಉಸಿರಾಟ. ನೋಡಿ, ಇಲ್ಲಿ ಗ್ಲೂಕೋಸ್ ಇದೆ. ಗ್ಲೂಕೋಸ್ ಆಕ್ಸಿಜನ್ ಬಳಕೆಯಿಂದ ಏನಾಗಿದೆ, ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದನೆ ಮಾಡಿದೆ. ಅದರ ಜೊತೆಗೆ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಗ್ಲೂಕೋಸ್ ಇದೆಯಲ್ಲ, ಅದು ಆಕ್ಸಿಜನ್ನ ಸಹಾಯದಿಂದ ಅಥವಾ ಆಕ್ಸಿಜನ್ನ ಬಳಕೆಯಿಂದ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿಯಾಗಿ ಬಿಡುಗಡೆಗೊಳ್ತೈತಿ. ನೆಕ್ಸ್ಟ್, ಗ್ಲೂಕೋಸ್ ಏನಾಗ್ತೈತಿ, ಆಕ್ಸಿಜನ್ ಬಳಕೆ ಇಲ್ಲದೆ ಅಂದರೆ ವಿತೌಟ್ ಆಕ್ಸಿಜನ್ ಇತ್ತಪ್ಪ ಅಂದ್ರೆ ಅಲ್ಲಿ ಏನಾದರೂ ಆಹಾರ ವಿಭಜನೆ ಆಗಿತ್ತಪ್ಪ ಅಂದರೆ ಅಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಆಗುತ್ತೈತಿ. ಏನು ಉತ್ಪಾದನೆ ಆಗ್ತೈತಿ, ಆಲ್ಕೋಹಾಲ್. ನೋಡಿ, ಆಲ್ಕೋಹಾಲ್ ಯಾವಾಗ ಉತ್ಪಾದನೆ ಆಗ್ತೈತಿ, ಗ್ಲೂಕೋಸ್ ಆಕ್ಸಿಜನ್ ರಹಿತವಾಗಿ ಏನಾದರೂ ಉಸಿರಾಟ ಕ್ರಿಯೆ ನಡೆದಿತ್ತಪ್ಪ ಅಥವಾ ಆಹಾರ ವಿಭಜನೆ ಕ್ರಿಯೆ ನಡೆದಿತ್ತಪ್ಪ ಅಂದರೆ ಅಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಆಗ್ತೈತಿ. ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯು ಕೂಡ ಇಲ್ಲಿ ಬಿಡುಗಡೆ ಆಗುತ್ತೆ. ನೋಡಿ, ಆಕ್ಸಿಜನ್ ಬಳಕೆಯಿಂದ ಏನಾದರೂ ಗ್ಲೂಕೋಸ್ ವಿಭಜನೆ ಆಗಿತ್ತಪ್ಪ ಅಂದರೆ ಅಲ್ಲಿಯೂ ಕೂಡ ಶಕ್ತಿ ಬಿಡುಗಡೆ ಆಗ್ತೈತಿ. ಗ್ಲೂಕೋಸ್ ಏನಾದರೂ ಆಕ್ಸಿಜನ್ ಬಳಕೆ ಇಲ್ಲದೆ ಕೂಡ ಏನಾದರೂ ಆಹಾರ ವಿಭಜನೆ ಆಯ್ತಪ್ಪ ಅಂದ್ರೆ ಅಲ್ಲಿಯೂ ಕೂಡ ಏನಾಗ್ತೈತಿ, ಶಕ್ತಿ ಬಿಡುಗಡೆ ಆಗ್ತೈತಿ. ಇಲ್ಲಿ ಡಿಫ್ರೆನ್ಸ್ ಒಂದು ಏನಪ್ಪ ಅಂದರೆ ಇಲ್ಲಿ ಆಕ್ಸಿಜನ್ ರಹಿತವಾಗಿತ್ತಪ್ಪ ಅಂದ್ರೆ ಅಲ್ಲಿ ಆಲ್ಕೋಹಾಲ್ ಬಿಡುಗಡೆ ಆಗುತ್ತೆ, ಆಕ್ಸಿಜನ್ ಸಹಿತವಾಗಿತ್ತಪ್ಪ ಅಂದರೆ ನೀರು ಬಿಡುಗಡೆ ಆಗುತ್ತೆ. ಓಕೆನಾ? ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಈಸ್ಟ್ಗಳನ್ನು ನೋಡ್ತಾ ಬರೋದಾದರೆ ನೀವು ನೋಡಿರ್ಬೋದು, ಬ್ರೆಡ್ ಅದು ಸ್ವಲ್ಪ ದಿವಸ ಇಟ್ಟಪ್ಪ ಅಂದ್ರೆ ತಂಪಿಗೆ ಏನಾಗ್ತೈತೆ, ಅದಕ್ಕೆ ಬೂಸ್ಟ್ ಹತ್ತಿರ್ತೈತಿ. ಆ ಬೂಸ್ಟ್ಗೆ ಕಾರಣ ಏನಪ್ಪ ಅಂದರೆ ಈಸ್ಟ್ಗಳ ಬೆಳವಣಿಗೆ. ಈಸ್ಟ್ ಎನ್ನುವಂಥದ್ದು ಎಂಥ ಜೀವಿಯಪ್ಪ ಅಂದರೆ ಇದೊಂದು ಏಕಕೋಶೀಯ ಜೀವಿ. ಈಸ್ಟ್ ಎನ್ನುವುದು ಒಂದು ಏಕಕೋಶೀಯ ಜೀವಿ. ಇವು ಯಾವ ರೀತಿ ಉಸಿರಾಟ ನಡೆಸ್ತಾವಪ್ಪ ಅಂದರೆ
ಆಕ್ಸಿಜನ್ ರಹಿತವಾಗಿ ಉಸಿರಾಟ ನಡೆಸ್ತವೆ. ಯಾವ ರೀತಿ? ಆಕ್ಸಿಜನ್ ರಹಿತವಾಗಿ ಈ ಈಸ್ಟ್ಗಳು ಉಸಿರಾಡುತ್ತವೆ. ಮತ್ತು ಇವು ಏನನ್ನು ಉತ್ಪಾದನೆ ಮಾಡ್ತವೆ? ಆಲ್ಕೋಹಾಲನ್ನು ಉತ್ಪತ್ತಿ ಮಾಡುತ್ತವೆ. ನೋಡಿ, ನಾನು ಆಗಲೇ ಹೇಳಿದೆ, ಆಕ್ಸಿಜನ್ ರಹಿತವಾಗಿ ಏನಾದರೂ ಉಸಿರಾಟ ನಡೆದಿತ್ತಪ್ಪ ಅಂದರೆ, ಉಸಿರಾಟಕ್ಕೆ ನಡೆದಿತ್ತು ಅಥವಾ ಆಹಾರ ವಿಭಜನೆ ನಡೆದಿತ್ತಪ್ಪ ಅಂದರೆ ಅಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಆಗ್ತೈತಿ. ಓಕೆನಾ? ನಾವು ಈ ಈಸ್ಟ್ಗಳನ್ನು ಎಲ್ಲಿ ಬಳಕೆ ಮಾಡ್ತೀವಿ, ಯಾವುದರ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಪ್ಪ ಅಂದ್ರೆ, ಮೊದಲನೇದಾಗಿ ವೈನ್ ಅಂದರೆ ದಾರು ತಯಾರಿಕೆಯಲ್ಲಿ, ಮತ್ತು ಬಿಯರ್ಗಳ ತಯಾರಿಕೆಯಲ್ಲಿ ಈ ಈಸ್ಟ್ಗಳನ್ನು ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್, ಗ್ಲೂಕೋಸ್ ಏನಾದರೂ ಭಾಗಶಃ ವಿಭಜನೆ, ನೋಡಿ ಕಂಪ್ಲೀಟಾಗಿ ವಿಭಜನೆ ಆಗಿತ್ತಪ್ಪ ಅಂದ್ರೆ ಅಲ್ಲಿ ಆಲ್ಕೋಹಾಲ್ ಮತ್ತು ವಾಟರ್ ಕಂಟೆಂಟ್ ಅದ್ರ ಜೊತೆಗೆ ಶಕ್ತಿಯು ಕೂಡ ಬಿಡುಗಡೆ ಆಗಿರ್ತೈತಿ. ಗ್ಲೂಕೋಸ್ ಏನಾದರೂ ಭಾಗಶಃ ಅಂದರೆ ಅರ್ಧಂಬರ್ಧ ವಿಭಜನೆ ಆಯ್ತಪ್ಪ ಅಂದ್ರೆ ಅಲ್ಲಿ ಏನು ಉತ್ಪಾದನೆ ಆಗ್ತೈತಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗ್ತೈತಿ. ಏನು ಉತ್ಪಾದನೆ ಆಗ್ತೈತಿ? ಲ್ಯಾಕ್ಟಿಕ್ ಆಮ್ಲ. ಓಕೆನಾ? ಈ ಲ್ಯಾಕ್ಟಿಕ್ ಆಮ್ಲ ಯಾವಾಗ ಉತ್ಪಾದನೆ ಆಗ್ತೈತಪ್ಪ ಅಂದ್ರೆ, ನೀವು ಏನಾದರೂ ವೇಗವಾಗಿ ಓಡುವಾಗ ಆಗಬೇಕಿದು. ವೇಗವಾಗಿ ಓಡುವಾಗ ನೀವೇನಾದರೂ ವೇಗವಾಗಿ ಓಡ್ತಾ ಇದ್ರಪ್ಪ ಅಂದರೆ ಅಲ್ಲಿ ಏನಾಗ್ತೈತಿ? ನಿಮ್ಮಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತೈತಿ. ಆಕ್ಸಿಜನ್ ಪ್ರಮಾಣ ಕಡಿಮೆ ಆದಾಗ ಅಲ್ಲಿ ಆಕ್ಸಿಜನ್ ರಹಿತವಾಗಿಯೂ ಕೂಡ ನಿಮ್ಮ ದೇಹದಲ್ಲಿ ಏನಾಗುತ್ತೈತಿ? ಆಹಾರದ ವಿಭಜನೆ ಆಗ್ತೈತಿ. ಆ ಟೈಮ್ನಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗ್ತೈತಿ. ಇದು ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗ್ತೈತಲ್ಲ, ಇದು ಏನಾಗ್ತೈತಪ್ಪ? ಸ್ನಾಯು ಸೆಳೆತಕ್ಕೆ ಕಾರಣವಾಗ್ತೈತಿ. ನೆಕ್ಸ್ಟ್, ವ್ಯಾಯಾಮ ಮಾಡುವಾಗ, ಸೈಕಲ್ ತುಳಿಯುವಾಗ, ಎಲ್ಲ ಟೈಮ್ನಲ್ಲಿ ಕೂಡ ಭಾಗಶಃ ಗ್ಲೂಕೋಸ್ ಯಾವ ರೀತಿ ವಿಭಜನೆ ಆಗ್ತೈತಿ? ಭಾಗಶಃ ವಿಭಜನೆ ಆಗ್ತೈತಿ. ಅವಾಗ ಏನಾಗ್ತೈತಿ? ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗ್ತೈತಿ. ಬೈ ಚಾನ್ಸ್ ಏನಾದರೂ ಆಮ್ಲಜನಕದೊಂದಿಗೆ ಕಂಪ್ಲೀಟಾಗಿ ವಿಭಜನೆ ಆಯ್ತಪ್ಪ ಅಂದರೆ ಅಲ್ಲಿ ಏನಾಗ್ತೈತಿ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಏನಾಗ್ತೈತಿ? ಉತ್ಪತ್ತಿ ಆಗ್ತಿತ್ತು. ಇಲ್ಲಿ ಭಾಗಶಃ ಅಂದರೆ ಕಂಪ್ಲೀಟಾಗಿ ವಿಭಜನೆ ಆಗೋಲ್ಲ. ಆ ಟೈಮ್ನಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗ್ತೈತಿ. ಕಂಪ್ಲೀಟಾಗಿ ಯಾಕೆ ವಿಭಜನೆ ಆಗೋಲ್ಲಪ್ಪ ಅಂದ್ರೆ ಅಲ್ಲಿ ಆಕ್ಸಿಜನ್ನ ಕೊರತೆ ಇರ್ತೈತಿ. ಯಾವುದರ ಕೊರತೆ? ಆಕ್ಸಿಜನ್ ಅಥವಾ ಆಮ್ಲಜನಕದ ಕೊರತೆ ಉಂಟಾಗಿರ್ತೈತಿ. ಓಕೆನಾ? ನೆಕ್ಸ್ಟ್ ನೋಡ್ತಾ ಬರೋಣ ಬಲ್ಲಿ. ಈ ಲ್ಯಾಕ್ಟಿಕ್ ಆಮ್ಲದಿಂದ ಏನಾಗ್ತೈತಪ್ಪ ಅಂದ್ರೆ, ನಾನು ಇವಾಗ ಜಸ್ಟ್ ಹೇಳಿದೆ, ಈ ಲ್ಯಾಕ್ಟಿಕ್ ಆಮ್ಲದ ಸಂಚಯನವು ಸ್ನಾಯು ಸೆಳೆತವನ್ನು ಉಂಟು ಮಾಡ್ತೈತಿ. ಏನನ್ನು ಉಂಟು ಮಾಡ್ತೈತಿ? ಸ್ನಾಯು ಸೆಳೆತ. ಈ ಸ್ನಾಯು ಸೆಳೆತವನ್ನು ಯಾವ ರೀತಿ ನಾವು ಕ್ಯೂರ್ ಮಾಡ್ಬೋದು ಅಥವಾ ಕ್ಯೂರ್ ಮಾಡಬೇಕಪ್ಪ ಅಂದರೆ ಬಿಸಿ ನೀರ ಸ್ನಾನ ಮಾಡುವುದರ ಮೂಲಕ ಏನು ಮಾಡ್ಬೋದು? ಈ ಸ್ನಾಯು ಸೆಳೆತವನ್ನು ಕ್ಯೂರ್ ಮಾಡ್ಬೋದು. ನೆಕ್ಸ್ಟ್, ಉಚ್ಛ್ವಾಸ ಅಥವಾ ಇನ್ಹೆಲೇಷನ್ ಅಂದರೆ ಈ ಕ್ರಿಯೆ ಅಂದರೆ ಏನಪ್ಪ ಅಂದರೆ ಆಕ್ಸಿಜನ್ ಹೇರಳವಾಗಿರುವಂಥ ಗಾಳಿಯನ್ನು ನಮ್ಮ ದೇಹದ ಒಳಗೆಳೆದುಕೊಳ್ಳುವುದಕ್ಕೆ, ಅಂದರೆ ನಾವು ಆಕ್ಸಿಜನ್ ಹೇರಳವಾಗಿರುವಂಥ ಗಾಳಿಯನ್ನು ನಮ್ಮ ದೇಹದ ಒಳಗೆ ಏನು ತಗೋತೀವಲ್ಲ ಅಂಥ ಕ್ರಿಯೆಗೆ ಉಚ್ಛ್ವಾಸ ಅಥವಾ ಇನ್ಹೆಲೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ನಿಶ್ವಾಸ ಕ್ರಿಯೆ ಅಂದರೆ ಏನು? ಕಾರ್ಬನ್ ಡೈಆಕ್ಸೈಡ್ ಹೇರಳವಾಗಿರುವಂಥ ಗಾಳಿಯನ್ನು ನಮ್ಮ ದೇಹದಿಂದ ನಾವೇನು ಹೊರಗೆ ಬಿಡ್ತೀವಲ್ಲ ಅಂಥ ಕ್ರಿಯೆಗೆ ನಿಶ್ವಾಸ ಕ್ರಿಯೆ ಅಂತೇಳಿ ಕರಿತೀವಿ. ಇದನ್ನು ಎಕ್ಸಲೇಷನ್ ಅಂತ ಕರೀತಾರೆ. ಓಕೆನಾ? ನೀವು ಏನಾದರೂ ಗಾಳಿಯನ್ನು ಅಂದರೆ ಆಕ್ಸಿಜನ್ನ ಹೇರಳವಾಗಿರುವಂಥ ಗಾಳಿಯನ್ನು ನಾವು ಏನಾದರೂ ದೇಹದ ಒಳ ತಗೋತೀವಲ್ಲ ಅಂಥ ಕ್ರಿಯೆಗೆ ಉಚ್ಛ್ವಾಸ ಅಂತ ಕರಿತೀವಿ. ಕಾರ್ಬನ್ ಡೈಆಕ್ಸೈಡ್ ಹೇರಳವಾಗಿರುವಂಥ ಗಾಳಿಯನ್ನು ನಮ್ಮ ದೇಹದಿಂದ ಹೊರಗಡೆ ಬಿಡ್ತೀವಲ್ಲ ಅದನ್ನು ನಿಶ್ವಾಸ ಕ್ರಿಯೆ ಅಂತೇಳಿ ಕರಿತೀವಿ. ಇಲ್ಲಿ ಇವಾಗ ಶ್ವಾಸಕ್ರಿಯೆಯ ದರ ಅಥವಾ ಬ್ರೀತಿಂಗ್ ರೇಟ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. 1 ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ಉಸಿರಾಟದ ಸಂಖ್ಯೆಯನ್ನು ಶ್ವಾಸಕ್ರಿಯೆಯ ದರ ಎನ್ನುವರು. ನೋಡಿ, 1 ಮಿನಿಟ್ನಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಉಸಿರಾಟವನ್ನು ತಗೋತಾನಲ್ಲ ಆ ಸಂಖ್ಯೆಯನ್ನು ಶ್ವಾಸಕ್ರಿಯೆಯ ದರ ಅಂತೇಳಿ ಕರಿತೀವಿ. ಒಂದು ಶ್ವಾಸಕ್ರಿಯೆ ಎಂದರೆ ನೋಡಿ, ಒಂದು ಶ್ವಾಸಕ್ರಿಯೆ ಅಂದರೆ ಅದು ಏನನ್ನು ಒಳಗೊಂಡಿರ್ತೈತಿ? ಒಂದು ಉಚ್ಛ್ವಾಸವನ್ನು ಒಳಗೊಂಡಿರ್ತೈತಿ, ಮತ್ತೊಂದು ನಿಶ್ವಾಸವನ್ನು ಒಳಗೊಂಡಿರ್ತೈತಿ. ಒಂದು ಉಚ್ಛ್ವಾಸ ಮತ್ತು ಒಂದು ನಿಶ್ವಾಸ ಇವೆರಡುಗಳನ್ನು ಕೂಡಿ ಏನಾಗಿರ್ತೈತಿ? ಒಂದು ಶ್ವಾಸಕ್ರಿಯೆ ಆಗಿರ್ತೈತಿ. ಓಕೆನಾ? ಇಲ್ಲಿ ನೋಡ್ಬೋದು ನೀವು ಮಾನವರಲ್ಲಿ ಶ್ವಾಸಕ್ರಿಯೆಯ ಮಾನವರಲ್ಲಿ ಶ್ವಾಸಕ್ರಿಯೆಯ ಕಾರ್ಯವಿಧಾನ ಯಾವ ರೀತಿ ನಡೀತೈತಿ ಇಲ್ಲಿ ನೋಡ್ಬೋದು ನೀವು. ಗಾಳಿ ಒಳಗೆ ನಾವು ಹೀರ್ಕೊಂಡಾಗ ಏನಾಗ್ತೈತಪ್ಪ ಅಂದ್ರೆ ಈ ಶ್ವಾಸಕೋಶಗಳ ಮೇಲೆ ಏನಿರುತ್ತೆ? ಪಕ್ಕೆಲುಬುಗಳಿರ್ತವೆ. ಅಂದರೆ ಶ್ವಾಸಕೋಶಗಳನ್ನು ರಕ್ಷಿಸುವುದು ಯಾವುದು? ಪಕ್ಕೆಲುಬುಗಳು. ಈ ಪಕ್ಕೆಲುಬುಗಳು ಯಾವಾಗ ನಾವು ಗಾಳಿಯನ್ನು ಒಳಗೆ ತೋತೀವಲ್ಲ ಆ ಟೈಮ್ನಲ್ಲಿ ಇವು ಹೊರಗೆ ಚಲಿಸಲ್ಪಡುತ್ತವೆ, ಅಂದರೆ ಹೊರ ಚಾಚಲ್ಪಡ್ತವೆ ಇವು. ನೆಕ್ಸ್ಟ್, ಒಪೆ ಅನ್ನೋದು ಇರ್ತೈತಿ. ಆ ಒಪೆ ಈಗ ಇಲ್ಲಿ ಕೆಳಗಡೆ ಇದೆಯಲ್ಲ ಇದನ್ನು ಒಪೆ ಅಂತ ಕರಿತೀವಿ. ಈ ಒಪೆ ಏನಾಗುತ್ತಪ್ಪ ಅಂದರೆ ಈ ಒಪೆಯು
ಕೆಳಗಡೆ ಚಲಿಸಲ್ಪಡುತ್ತದೆ. ನಾವು ಗಾಳಿಯನ್ನು ಆಮ್ಲಜನಕ ಸಹಿತವಾದಂಥ ಗಾಳಿಯನ್ನು ದೇಹದ ಒಳಗೆ ಎಳ್ಕೊಂಡಾಗ ಅಥವಾ ಉಚ್ಛ್ವಾಸ ಕ್ರಿಯೆಯಲ್ಲಿ ಏನಾದೈತಿ ಪಕ್ಕೆಲುಬುಗಳು ಹೊರಗೆ ಚಲಿಸ್ತವು ಮತ್ತು ಒಪೆ ಕೆಳಗಡೆ ಚಲಿಸ್ತೈತಿ. ನೆಕ್ಸ್ಟ್ ನಿಶ್ವಾಸ ಕ್ರಿಯೆ. ನಿಶ್ವಾಸ ಕ್ರಿಯೆ ಅಥವಾ ನಾವೇನಾದರೂ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಗಾಳಿಯನ್ನು ನಮ್ಮ ದೇಹದಿಂದ ಹೊರ ಹಾಕ್ತೀವಲ್ಲ, ಆ ಕ್ರಿಯೆಯನ್ನು ನಿಶ್ವಾಸ ಅಂತ ಕರಿತೀವಿ. ಆ ಕ್ರಿಯೆಯಲ್ಲಿ ಏನಾಗ್ತೈತಪ್ಪ ಅಂದ್ರೆ ಈ ಪಕ್ಕೆಲುಬುಗಳು ಇರ್ತಾವಲ್ಲ, ಈ ಪಕ್ಕೆಲುಬುಗಳು ಏನಾಗ್ತವೆ ಹಿಂದಕ್ಕೆ ಚಲಿಸ್ತವೆ. ಅಂದರೆ ಯಾವ ರೀತಿ ಈ ಕ್ರಿಯೆಯಲ್ಲಿ ಹೊರಗೆ ಚಲಿಸಿದ್ವಲ್ಲ, ಆ ಕ್ರಿಯೆ ಈ ನಿಶ್ವಾಸ ಕ್ರಿಯೆಯಲ್ಲಿ ಅವು ಹಿಂದಕ್ಕೆ ಚಲಿಸ್ತವೆ. ಮತ್ತು ಒಪೆ ಏನಾಗುತ್ತೈತಿ, ಒಪೆಯು ಕೂಡ ಹಿಂದಕ್ಕೆ ಚಲಿಸ್ತೈತಿ. ಒಪೆ ಮೇಲಕ್ಕೆ ಅಥವಾ ಹಿಂದಕ್ಕೆ ಚಲಿಸ್ತೈತಿ, ಮೇಲಕ್ಕೆ ಚಲಿಸ್ತೈತಿ ಒಪೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಒಪೆ. ಓಕೆನಾ? ಯಾವ ಕ್ರಿಯೆಯಲ್ಲಿ? ನಿಶ್ವಾಸ ಕ್ರಿಯೆಯಲ್ಲಿ. ಇದು ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಯಲ್ಲಿ ಯಾವ ರೀತಿ ನಮ್ಮ ಪಕ್ಕೆಲುಬು ಮತ್ತು ಒಪೆ ಚಲಿಸ್ತೈತಿ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ದೇಹ, ಒಬ್ಬ ವಯಸ್ಕ ವ್ಯಕ್ತಿ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನಪ್ಪ ಅಂದರೆ ಟೋಟಲ್ ಸರಾಸರಿಯಾಗಿ ನೋಡ್ತಾ ಬರೋದಾದರೆ 15ರಿಂದ 18 ಬಾರಿ ಉಸಿರಾಡ್ತಾನೆ. ನೋಡಿ, ವಿಶ್ರಾಂತದಲ್ಲಿರುವ ಅಥವಾ ಒಬ್ಬ ಆರೋಗ್ಯವಂತ ವ್ಯಕ್ತಿಯು ಒಂದು ನಿಮಿಷಕ್ಕೆ ಸರಾಸರಿ 15ರಿಂದ 18 ಬಾರಿ ಉಸಿರನ್ನು ಒಳ ತೆಗೆದುಕೊಂಡು ಹೊರಗೆ ಬಿಡ್ತಾನೆ. ಅಂದರೆ ಶ್ವಾಸಕ್ರಿಯೆಯ ದರ ಅಂದರೆ ಎಷ್ಟೈತಿ ಒಂದು ನಿಮಿಷಕ್ಕೆ ಸರಾಸರಿ 15ರಿಂದ 18. ಬೈ ಚಾನ್ಸ್ ಅದೇ ಶ್ವಾಸಕ್ರಿಯೆಯ ದರ ಕಠಿಣ ವ್ಯಾಯಾಮದ ಸಮಯದಲ್ಲಿ ಎಷ್ಟಾಗಿರ್ತೈತಪ್ಪ ಅಂದರೆ ಸುಮಾರು 25 ಬಾರಿಯವರೆಗೆ. ಅಂದರೆ ಸುಮಾರು 25 ಬಾರಿ ಏನು ಮಾಡ್ತಾನೆ, ಆಮ್ಲಜನಕವನ್ನು ಒಳ ತೆಗೆದುಕೊಡ್ತಾನೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಗಾಳಿಯನ್ನು ಹೊರಗೆ ಬಿಡ್ತಾನೆ. ಎಷ್ಟು ಬಾರಿ? ಅದು 25 ಬಾರಿ. ಓಕೆನಾ? ನೆಕ್ಸ್ಟ್ ಶ್ವಾಸಕೋಶಗಳು ಎದೆಯ ಕುಹರದಲ್ಲಿರುತ್ತವೆ. ಶ್ವಾಸಕೋಶಗಳು ಎಲ್ಲಿರ್ತಾವಂತ? ಎದೆಯ ಕುಹರ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಇದು ಮಾನವನ ಶ್ವಾಸಕಾಂಗವು. ಇಲ್ಲಿ ಕೆಳಗೆ ಕಾಣ್ತಾ ಇರೋದು ಒಪೆ. ಇಲ್ಲಿ ಶ್ವಾಸಕೋಶ ಇದೆ, ಒಳಗಿರೋದು ಶ್ವಾಸಕೋಶ. ಇವೆರಡು ಪಕ್ಕೆಲುಬುಗಳು. ಇವು ಪಕ್ಕೆಲುಬುಗಳು. ನೆಕ್ಸ್ಟ್ ಇದು ಶ್ವಾಸನಾಳ. ಇದು ಶ್ವಾಸನಾಳ. ಇದು ಗಂಟಲು. ಇದು ನಾಸಿಕರಂಧ್ರ, ಮೂಗಿನ ರಂಧ್ರ ನಾಸಿಕರಂಧ್ರ ಅಂತ ಕರಿತೀವಿ. ಇದು ಬಾಯಿಯ ಕುಹರ. ಅದೇ ರೀತಿಯಾಗಿ ಇದು ಶ್ವಾಸಕೋಶದ ಒಂದು ಸೀಳಿಕೆಯ ನೋಟ. ಓಕೆನಾ? ನೆಕ್ಸ್ಟ್ ಎದೆಯ ಕುಹರದ ತಳದಲ್ಲಿ ಏನು ಕಂಡು ಬರ್ತೈತಪ್ಪ ಅಂದರೆ ಒಪೆ. ಅದನ್ನು ಡಯಾಫ್ರಾಗಮ್ ಅಂತ ಕರಿತೀವಿ. ಇದು ದೊಡ್ಡದಾದ ಸ್ನಾಯುವಿನ ಹಾಳೆಯಾಗಿದೆ. ಎದೆ ಕುಹರದ ತಳಭಾಗದಲ್ಲಿ ಏನು ಕಂಡು ಬರ್ತೈತೆ? ನಮಗೆ ಒಫೆ ಕಂಡು ಬರ್ತೈತೆ. ಅದು ಯಾವುದರಿಂದ ಮಾಡಲ್ಪಟ್ಟಿದೆ? ದೊಡ್ಡದಾದ ಸ್ನಾಯುವಿನ ಹಾಳೆಯಿಂದ ಮಾಡಲ್ಪಟ್ಟಿದೆ. ಈ ಶ್ವಾಸಕ್ರಿಯೆಯು ಒಫೆ ಮತ್ತು ಪಕ್ಕೆಲುಬುಗಳ ಚಲನೆಯನ್ನು ಒಳಗೊಂಡಿದೆ. ನಾವು ಆಗಲೇ ನೋಡಿದೀವಲ್ಲ, ಈ ಶ್ವಾಸಕ್ರಿಯೆ ಯಾವುದರ ಚಲನೆಯನ್ನು ಒಳಗೊಂಡಿದೆ? ಪಕ್ಕೆಲುಬು ಮತ್ತು ಒಫೆಯ ಚಲನೆಯನ್ನು ಒಳಗೊಂಡಿದೆ. ನಾವು ಉಚ್ಛ್ವಾಸ ಮತ್ತು ನಿಶ್ವಾಸದ ಗಾಳಿಯಲ್ಲಿನ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಶೇಕಡಾವಾರು ಪ್ರಮಾಣವನ್ನು ನೋಡ್ತಾ ಬರೋದಾದರೆ, ಇಲ್ಲಿ ನಾವು ಮೊದಲನೇದಾಗಿ ಉಚ್ಛ್ವಾಸದ ಗಾಳಿ. ಉಚ್ಛ್ವಾಸ ಅಂದರೆ ನಾವು ಆಮ್ಲಜನಕ ಸಹಿತವಾದಂಥ ಗಾಳಿಯನ್ನು ಒಳಗೆ ಅಂತ ತೆಗೆದುಕೊಳ್ತೀವಲ್ಲ ದೇಹದ ಒಳಗೆ, ಅದರಲ್ಲಿ ಎಷ್ಟು ಪ್ರಮಾಣ ಆಕ್ಸಿಜನ್ ಇರುತ್ತೆ, ಎಷ್ಟು ಪ್ರಮಾಣ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ನಾವು ಒಳಗೆ ಅಂದರೆ ನಮ್ಮ ದೇಹದ ಒಳಗೆ ತೆಗೆದುಕೊಳ್ಳುವಂಥ ಗಾಳಿಯಲ್ಲಿ 21% ಆಕ್ಸಿಜನ್ ಇರುತ್ತೆ. ಅದರಲ್ಲಿ 0.04% ಏನಿರ್ತೈತಿ? ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ. ಅದೇ ರೀತಿಯಾಗಿ ನಿಶ್ವಾಸದ ಗಾಳಿ ಅಂದರೆ ನಾವು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಗಾಳಿಯನ್ನು ನಮ್ಮ ದೇಹದಿಂದ ಹೊರಗೆ ಬಿಡ್ತೀವಲ್ಲ, ಅದರಲ್ಲಿ ಎಷ್ಟು % ಆಕ್ಸಿಜನ್ ಇರ್ತೈತಪ್ಪ ಅಂದರೆ 16.4% ಆಕ್ಸಿಜನ್ ಇರ್ತೈತಿ. 4.4% ಕಾರ್ಬನ್ ಡೈಆಕ್ಸೈಡಿಂದ ಒಳಗೊಂಡಿರ್ತೈತಿ. ಅಂದರೆ ನಮ್ಮ ದೇಹವು ಪ್ರತಿಯೊಂದು, ಅಂದರೆ ನಾವು ಒಳಗೆ ಎಳೆದುಕೊಂಡಂಥ ಎಲ್ಲ ಗಾಳಿಯನ್ನು ಯೂಸ್ ಮಾಡ್ಕೊಳ್ಳಲ್ಲ. ಸ್ವಲ್ಪ ಪ್ರಮಾಣದ ಆಕ್ಸಿಜನನ್ನು ಅಥವಾ ಆಮ್ಲಜನಕವನ್ನು ಹೊರ ಹಾಕಲ್ಪಡ್ತೀವಿ. ಓಕೆನಾ? ನೆಕ್ಸ್ಟ್ ಜಿರಳೆಗಳನ್ನು ನೋಡಿದ್ದೀರಾ ನೀವು? ಮನೆಯಲ್ಲಿ ಜಿರಳೆಗಳು ಆಲ್ಮೋಸ್ಟ್ ಕಂಡುಬರ್ತಾವೆ ಹಳ್ಳಿಗಳಲ್ಲಿ. ಜಿರಳೆಯು ತನ್ನ ದೇಹದ ಪಾರ್ಶ್ವದಲ್ಲಿ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತೆ. ಆ ರಂಧ್ರಗಳನ್ನು ಸ್ಪೈರಕಲ್ಗಳಂತೆ ಕರಿತೀವಿ. ಆ ಸ್ಪೈರಕಲ್ಗಳ ಮೂಲಕ ಏನು ಮಾಡ್ತೈತಿ? ಈ ಜಿರಳೆಯು ಉಸಿರಾಡ್ತೈತಿ. ಯಾವುದರ ಮೂಲಕ? ಸ್ಪೈರಕಲ್ ಮೂಲಕ. ನೀವು ಪ್ರಶ್ನೆ ಕೇಳ್ಬೋದು, ಜಿರಳೆಯು ಯಾವುದರ ಮೂಲಕ ಉಸಿರಾಡುತ್ತದೆ? ಸ್ಪೈರಕಲ್ ಮೂಲಕ. ಹೌದಾ? ನೆಕ್ಸ್ಟ್ ಎರೆಹುಳುಗಳು ತಮ್ಮ ಚರ್ಮದ ಮೂಲಕ ಉಸಿರಾಡುತ್ತವೆ. ಎರೆಹುಳುಗಳು ಯಾವುದರ ಮೂಲಕ ಉಸಿರಾಡ್ತಾವೆ? ತಮ್ಮ ಚರ್ಮದ ಮೂಲಕ. ಅದರ ಜೊತೆಗೆ ಮಾನವನಂತೆ ಕಪ್ಪೆಗಳಿಗೂ ಒಂದು ಜೊತೆ ಶ್ವಾಸಕೋಶಗಳಿದ್ದರೂ ಸಹ ಅವು ತೇವವಾದ ಮತ್ತು ಜಾರುವ ಚರ್ಮದ ಮೂಲಕ ಉಸಿರಾಡಬಲ್ಲವು. ಅವು ಕಪ್ಪೆಗಳಿಗೂ ಕೂಡ ಏನದಾವಂತ ಶ್ವಾಸಕೋಶಗಳದಾವಂತ.
ಅವು ಇದ್ದರೂ ಕೂಡ ಅವು ಏನು ಮಾಡ್ತಾವೆ, ಚರ್ಮದ ಮೂಲಕ ಉಸಿರಾಡ್ತಾವೆ ಮತ್ತು ಅದರ ಜೊತೆಗೆ ಶ್ವಾಸಕೋಶದ ಮೂಲಕವೂ ಕೂಡ ಉಸಿರಾಡ್ತಾವೆ. ಓಕೆನಾ. ನೆಕ್ಸ್ಟ್ ಮೀನುಗಳು ಕಿವಿರುಗಳ ಮೂಲಕ ಉಸಿರಾಡುತ್ತವೆ. ಮೀನುಗಳು ಯಾವುದರ ಮೂಲಕ ಉಸಿರಾಡ್ತವೆ? ಕಿವಿರುಗಳ ಮೂಲಕ ಉಸಿರಾಡ್ತವೆ. ಆಗ ಮಾನವರು ಉಸಿರಾಡೋದು ಶ್ವಾಸಕೋಶಗಳ ಮೂಲಕ. ನೆಕ್ಸ್ಟ್ ಏನಪ್ಪ ಅಂದರೆ, ಸಸ್ಯಗಳ ಎಲೆಗಳು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯಕ್ಕಾಗಿ ಪತ್ರರಂಧ್ರ ಸ್ಟೊಮೊಟಾಗಳೆಂಬ ಚಿಕ್ಕ ರಂಧ್ರಗಳನ್ನು ಹೊಂದಿರುತ್ತವೆ. ನೋಡಿ, ಸಸ್ಯಗಳ ಎಲೆಗಳು ಏನನ್ನು ಹೊಂದಿರ್ತಾವಂತ? ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯಕ್ಕಾಗಿ ಪತ್ರರಂಧ್ರಗಳೆಂಬ ಚಿಕ್ಕ ರಂಧ್ರಗಳನ್ನು ಏನು ಮಾಡಿರ್ತಾವಂತ? ಹೊಂದಿರ್ತಾವಂತ. ಇದಿಷ್ಟು 10th ಚಾಪ್ಟರ್ ಆಯಿತು. ನೆಕ್ಸ್ಟ್ 11ನೇ ಪಾಠ ಯಾವುದಪ್ಪ ಅಂದರೆ, ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಹೌದಾ. ಮೊದಲನೇದಾಗಿ ಇದರಲ್ಲಿ ಸಾಗಾಣಿಕೆ ನಡೆಯುವಂಥ ಕ್ರಿಯೆಯಲ್ಲಿ ರಕ್ತವು ಬಹುಮುಖ್ಯ ಪಾತ್ರವನ್ನು ವಹಿಸ್ತೈತಿ. ಆ ರಕ್ತದ ಬಗ್ಗೆ ಮೊದಲು ನೋಡ್ತಾ ಬರೋಣ. ಇದನ್ನು ಇಂಗ್ಲೀಷ್ನಲ್ಲಿ ಬ್ಲಡ್ ಅಂತ ಕರೀತಾರೆ. ರಕ್ತವು ರಕ್ತನಾಳಗಳಲ್ಲಿ ಹರಿಯುವಂಥ ಒಂದು ದ್ರವ. ಇದನ್ನು ಒಂದು ದ್ರವ ರೂಪದಲ್ಲಿ ಇರ್ತೈತಿ ರಕ್ತ. ಈ ರಕ್ತವು ಏನು ಒಳಗೊಂಡಿರ್ತೈತಪ್ಪ ಅಂದ್ರೆ, ಪ್ಲಾಸ್ಮಾವನ್ನು ಒಳಗೊಂಡಿರ್ತೈತಿ, ಕೆಂಪು ರಕ್ತ ಕಣಗಳು ಅಂದರೆ RBC ರೆಡ್ ಬ್ಲಡ್ ಸೆಲ್ಸ್ಗಳನ್ನು ಒಳಗೊಂಡಿರ್ತೈತಿ. ನೆಕ್ಸ್ಟ್ ಬಿಳಿ ರಕ್ತ ಕಣಗಳು WBC ವೈಟ್ ಬ್ಲಡ್ ಸೆಲ್ಸ್ಗಳನ್ನು ಒಳಗೊಂಡಿರ್ತೈತಿ. ನೆಕ್ಸ್ಟ್ ಕಿರುತಟ್ಟೆಗಳನ್ನು ಇದು ಒಳಗೊಂಡಿರ್ತೈತಿ. ಯಾವುದು? ರಕ್ತ. ನೆಕ್ಸ್ಟ್ ಇದು ಶ್ವಾಸಕೋಶಗಳಿಂದ ಆಕ್ಸಿಜನನ್ನು ಜೀವಕೋಶಗಳಿಗೆ ಕೊಂಡೊಯ್ಯುತ್ತದೆ. ರಕ್ತದ ಕೆಲಸ ಏನು? ಶ್ವಾಸಕೋಶಗಳಿಂದ ಆಕ್ಸಿಜನ್ನ ಏನು ಮಾಡ್ತೈತಿ? ಜೀವಕೋಶಗಳಿಗೆ ಕೊಂಡೊಯ್ತೈತಿ. ನೆಕ್ಸ್ಟ್ ದೇಹದಿಂದ ನಿರ್ಮೂಲನೆ ಮಾಡಬೇಕಾದ ತ್ಯಾಜ್ಯಗಳನ್ನು ಕೂಡ ಸಾಗಿಸ್ತೈತಿ. ಇದ್ರ ಕೆಲಸ ಏನು? ರಕ್ತದ್ದು ದೇಹದಿಂದ ನಿರ್ಮೂಲನೆ ಮಾಡಬೇಕಾದಂಥ ತ್ಯಾಜ್ಯಗಳನ್ನು ಕೂಡ ಏನು ಮಾಡ್ತೈತಿ? ಸಾಗಿಸ್ತೈತಿ. ರಕ್ತವು ಪ್ಲಾಸ್ಮಾ ಎಂಬ ದ್ರವವನ್ನು ಹೊಂದಿದೆ. ರಕ್ತ ಪ್ಲಾಸ್ಮಾ ಎಂಬ ದ್ರವವನ್ನು ಕೂಡ ಹೊಂದೈತಿ. ಈ ರಕ್ತ ನಮಗೆ ಕೆಂಪಾಗಿ ಕಾಣಲು ಕಾರಣ ಏನಪ್ಪ ಅಂದರೆ, ಹಿಮೋಗ್ಲೋಬಿನ್ ಅದರಲ್ಲಿ ಇರ್ತೈತಿ ಅಲ್ಲಿ ರಕ್ತದಲ್ಲಿ. ಅದಕ್ಕಾಗಿ ರಕ್ತವು ನಮಗೆ ಕೆಂಪಾಗಿ ಕಾಣ್ತೈತಿ. ಹೌದಾ. ಈ ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ. ಏನಪ್ಪ ಅಂದರೆ, ರಕ್ತ ಕೆಂಪಾಗಿರಲು ಕಾರಣ ಏನು? ಇದು ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟ್ ಹಿಮೋಗ್ಲೋಬಿನ್ ಆಕ್ಸಿಜನ್ನೊಂದಿಗೆ ಬಂಧಿಸಲ್ಪಟ್ಟು ಅದನ್ನು ದೇಹದ ಎಲ್ಲ ಭಾಗಗಳಿಗೆ ಮತ್ತು ಅಂತಿಮವಾಗಿ ಎಲ್ಲ ಜೀವಕೋಶಗಳಿಗೆ ಸಾಗಿಸುತ್ತದೆ. ಹಿಮೋಗ್ಲೋಬಿನ್ ಏನು ಮಾಡ್ತೈತತ್ತ? ಆಕ್ಸಿಜನ್ನೊಂದಿಗೆ ಬಂಧಿಸಲ್ಪಟ್ಟು ಆಕ್ಸಿಜನನ್ನು ದೇಹದ ಎಲ್ಲ ಭಾಗಗಳಿಗೆ ಮತ್ತು ಅಂತಿಮವಾಗಿ ಎಲ್ಲ ಜೀವಕೋಶಗಳಿಗೆ ಸಾಗಿಸ್ತೈತಿ. ನೆಕ್ಸ್ಟ್ ಬಿಳಿ ರಕ್ತ ಕಣಗಳು ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಲ್ಲ, ಇವುಗಳ ಕಾರ್ಯ ಏನಪ್ಪ ಅಂದರೆ, ಇವು ಏನು ಕೆಲಸ ಮಾಡ್ತಾವೆ ಅಂದರೆ, ನಮ್ಮ ದೇಹವನ್ನು ಏನು ಪ್ರವೇಶಿಸ್ತಾವಲ್ಲ ಕೀಟಾಣುಗಳು ಅಥವಾ ರೋಗಾಣುಗಳು ಪ್ರವೇಶಿಸ್ತಾವಲ್ಲ, ಅವುಗಳ ವಿರುದ್ಧ ಹೋರಾಡ್ತವೆ. ಅಂದರೆ ರೋಗಗಳ ವಿರುದ್ಧ ಅಥವಾ ಕೀಟಾಣುಗಳ ವಿರುದ್ಧ ಹೋರಾಡುವ ಯಾವುವು? WBC ವೈಟ್ ಬ್ಲಡ್ ಸೆಲ್ಸ್. ಇವೇನು ಮಾಡ್ತಾವೆ? ನಮ್ಮ ದೇಹಕ್ಕೆ ಪ್ರವೇಶಿಸುವಂಥ ರೋಗಾಣುಗಳು ಅಥವಾ ರೋಗಗಳ ವಿರುದ್ಧ ಹೋರಾಡ್ತವೆ. ಅದೇ ರೀತಿಯಾಗಿ ಕಿರುತಟ್ಟೆಗಳು ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ. ಈ ಕಿರುತಟ್ಟೆಗಳ ಕಾರ್ಯ ಏನಪ್ಪ ಅಂದರೆ, ನಮಗೆ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾದೈತಿ. ನೋಡಿ, ಏನಾದರೂ ನಮ್ಮ ದೇಹಕ್ಕೆ ಗಾಯ ಅಥವಾ ಪೆಟ್ಟಾದಾಗ ದೇಹದಿಂದ ರಕ್ತ ಹೊರಗೆ ಹೋಗ್ತಾ ಇರಬೇಕಾದ್ರೆ ಅದನ್ನು ಹೆಪ್ಪುಗಟ್ಟಲು ಏನು ಮಾಡ್ತಾವೆ? ಇವು ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್ಗಳು ಸಹಾಯ ಮಾಡ್ತವೆ. ಇವೆರಡೂ ಕೂಡ ಇಂಪಾರ್ಟೆಂಟ್. ಬಿಳಿ ರಕ್ತ ಕಣಗಳ ಕಾರ್ಯ ಏನಪ್ಪ ಅಂದರೆ, ರೋಗಾಣುಗಳ ವಿರುದ್ಧ ಅಥವಾ ರೋಗಗಳ ವಿರುದ್ಧ ಹೋರಾಡ್ತವೆ. ಎರಡನೇದ್ದು ಕಿರುತಟ್ಟೆಗಳ ಕಾರ್ಯ ಏನಪ್ಪ ಅಂದರೆ, ಇದು ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿದೆ. ಇವೆರಡು ಪ್ರಶ್ನೆಗಳು ಕೂಡ ಕೇಳಿದ್ದಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ. ನೆಕ್ಸ್ಟ್ ರಕ್ತನಾಳಗಳು. ನಮ್ಮ ದೇಹದಲ್ಲಿ 2 ರೀತಿಯ ರಕ್ತನಾಳಗಳದು. ಎಷ್ಟು ರೀತಿ? 2 ರೀತಿ. ಮೊದಲನೇದಾಗಿ ಅಪಧಮನಿ, ಎರಡನೇದ್ದು ಅಭಿಧಮನಿ. ಹೌದಾ. ಈ ಅಪಧಮನಿ ಮತ್ತು ಅಭಿಧಮನಿಗಳ ಕಾರ್ಯ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ಅಪಧಮನಿಗಳು ಏನು ಮಾಡ್ತಾವಪ್ಪ ಅಂದರೆ, ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುತ್ತವೆ. ಈ ಅಪಧಮನಿಗಳು ಆಕ್ಸಿಜನ್ ಒಳಗೊಂಡಿರುವಂಥ ರಕ್ತವನ್ನು ಏನು ಮಾಡ್ತವೆ? ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ತವೆ. ಅದೇ ರೀತಿಯಾಗಿ ಅಪಧಮನಿಗಳು ಏನು ಮಾಡ್ತವೆ? ಅದರ ಉಲ್ಟಾ ಮಾಡ್ತವೆ. ಉಲ್ಟಾ ಅಂದರೆ ಏನು? ಕಾರ್ಬನ್ ಡೈಆಕ್ಸೈಡ್ ಅವು ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ಕೊಂಡೊಯ್ದು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸಿದರೆ, ಈ ಅಭಿಧಮನಿಗಳು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುತ್ತವೆ. ಇವೇನು ಮಾಡ್ತಾವತ್ತ? ಅಭಿಧಮನಿಗಳು ಕಾರ್ಬನ್ ಡೈಆಕ್ಸೈಡ್ ಒಳಗೊಂಡಿರುವಂಥ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ತೆಗೆದುಕೊಂಡು ಹೃದಯಕ್ಕೆ ಹಿಂತಿರುಗಿಸುತ್ತೆ. ನೆಕ್ಸ್ಟ್ ನಾಡಿ ಮಿಡಿತ ಅಂತ ಕೇಳಿರ್ಬೋದು ಅಥವಾ ಪಲ್ಸ್ ರೇಟ್ ಅಂತ ಕರಿತೀವಿ. ನಿಮಗೆ ಆರಾಮ್ ತಪ್ಪಿದಾಗ ನೀವೇನಾದರೂ ಬೈ ಚಾನ್ಸ್ ಡಾಕ್ಟರ್ಸ್ ಹತ್ರ ಹೋದ್ರಪ್ಪ ಅಂದರೆ ಅವ್ರು ಫಸ್ಟ್ ನೋಡೋದೇ ನಿಮಗೆ ನಾಡಿ ಮಿಡಿತ ಅಥವಾ ಹೃದಯ ಬಡಿತವನ್ನು ನೋಡ್ತಾರೆ.
ಈ ನಾಡಿ ಮಿಡಿತ ಮತ್ತು ಹೃದಯದ ಬಡಿತ ಎರಡೂ ಕೂಡ ಸೇಮ್ ಆಗಿರುತ್ತೆ. ಓಕೆನಾ. ಈ ನಾಡಿ ಮಿಡಿತ ದರ ಅಂದರೆ ಏನಪ್ಪ ಅಂದರೆ ಒಂದು ನಿಮಿಷದಲ್ಲಾಗುವ ಮಿಡಿತಗಳ ಸಂಖ್ಯೆಯನ್ನು, ಅಂದರೆ ನಿಮ್ಮ ನಾಡಿಯಲ್ಲಿ ಆಗುವಂಥ ಮಿಡಿತಗಳ ಸಂಖ್ಯೆಯನ್ನು ನಾಡಿ ಮಿಡಿತ ದರ ಅಂತ ಕರಿತೀವಿ. ಅದು ಎಷ್ಟು ನಿಮಿಷದಲ್ಲಿ? ಕೇವಲ 1 ನಿಮಿಷದಲ್ಲಿ. ನಾರ್ಮಲ್ ಆಗಿ ಎಷ್ಟಿರುತ್ತೆ? ಸುಮಾರು 72, ಅಂದರೆ 1 ನಿಮಿಷಕ್ಕೆ ಎಷ್ಟು ಇರ್ತೈತಿ? 72 ಪಲ್ಸ್ ರೇಟ್ ಇರ್ತೈತಿ. ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. 1 ನಿಮಿಷಕ್ಕೆ ಹೃದಯದ ಬಡಿತ ದರ 72 ಮತ್ತು ನಾಡಿ ಮಿಡಿತ ದರ ಕೂಡ 72. ಪುಸ್ತಕದಲ್ಲಿ 70ರಿಂದ 80 ಕೊಟ್ಟಿದ್ದಾರೆ. ಇದು ಸರಿಸುಮಾರಾಗಿರುತ್ತೆ. ಎಕ್ಸಾಕ್ಟಾಗಿ 72 ಅಂತೇಳಿ ಕೆಲವೊಂದಿಷ್ಟು ಬುಕ್ಸ್ನಲ್ಲಿದ್ದಾವೆ. ನೀವು ಇವೆರಡರಲ್ಲಿ ಯಾವುದಾದ್ರೂ ಆನ್ಸರ್ ಬಂದಿದ್ದರೂ ಕೂಡ ಆನ್ಸರ್ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲೇ ಇದೆ ನೋಡಿ, ವಿಶ್ರಾಂತದಲ್ಲಿರುವ ವ್ಯಕ್ತಿಯ 1 ನಿಮಿಷಕ್ಕೆ 72ರಿಂದ 80ರವರೆಗೆ ನಾಡಿ ಮಿಡಿತ ದರ ಹೊಂದಿರುತ್ತಾನೆ. 72ರಿಂದ ಎಷ್ಟರವರೆಗೆ? 80ರವರೆಗೆ ನಾಡಿ ಮಿಡಿತ ದರವನ್ನು ಹೊಂದಿರ್ತಾನೆ. ನೆಕ್ಸ್ಟ್ ಹಾರ್ಟನ್ನು ಅಥವಾ ನಮ್ಮ ಹೃದಯದ ಬಗ್ಗೆ ನೋಡ್ತಾ ಬರೋಣ. ನಮ್ಮ ಹೃದಯವು ಏನು ಮಾಡ್ತೈತಪ್ಪ ಅಂದ್ರೆ ರಕ್ತವನ್ನು ನಿರಂತರವಾಗಿ ಪಂಪ್ ಮಾಡುವಂಥ ಒಂದು ಅಂಗ ಯಾವುದು? ಹೃದಯದ ಕೆಲಸ ಏನು? ರಕ್ತವನ್ನು ಏನು ಮಾಡ್ತೈತಿ? ನಿರಂತರವಾಗಿ ಪಂಪ್ ಮಾಡ್ತೈತಿ. ನೆಕ್ಸ್ಟ್ ನಮ್ಮ ಮಾನವನ ಹೃದಯವು ಎಷ್ಟು ಕೋಣೆಗಳನ್ನು ಒಳಗೊಂಡಿದೆಯಪ್ಪ ಅಂದರೆ 4 ಕೋಣೆಗಳನ್ನು ಒಳಗೊಂಡಿದೆ. ಎಷ್ಟು ಕೋಣೆಗಳನ್ನು ಒಳಗೊಂಡಿದೆ? 4 ಕೋಣೆ. ಇದು ಪ್ರಶ್ನೆಯಾಗಿದೆ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮಾನವನ ಹೃದಯವು ಎಷ್ಟು ಕೋಣೆಗಳನ್ನು ಒಳಗೊಂಡಿದೆ ಅಂದರೆ 4 ಕೋಣೆಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೇಲಿನ 2 ಕೋಣೆಗಳು ಯಾವುವು ಅಂತ ಕೇಳಿದರೆ ಅವು 2 ಹೃತ್ಕರ್ಣಗಳಾಗಿರ್ತವೆ. ಮೇಲಿನ 2 ಕೋಣೆಗಳು ಹೃತ್ಕರ್ಣಗಳು, ಕೆಳಗಿನ 2 ಕೋಣೆಗಳು ಹೃತ್ಕಕ್ಷಿಗಳು. ಹೌದಾ? ಇವೆರಡೂ ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಇದು ಮಾನವನ ಹೃದಯದ ಭಾಗಗಳನ್ನು ತೋರಿಸುವಂಥ ಒಂದು ಚಿತ್ರ. ನೀವಿಲ್ಲಿ ನೋಡ್ಬೋದು, ಇದು ಊರ್ಧ್ವ ಅಭಿಧಮನಿ. ಏನು ಮಾಡ್ತೈತಿ? ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಸಾಗಿಸ್ತೈತಿ. ಅಪಧಮನಿಯ ಅಥವಾ ಮಹಾಪಧಮನಿಯ ಕಾರ್ಯ ಏನಪ್ಪ ಅಂದರೆ ಇದು ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡ್ತೈತಿ. ಹೌದಾ? ನೆಕ್ಸ್ಟ್ ಇಲ್ಲಿ ನೀವು ಕಾಣ್ಬೋದು ಬಲ ಹೃತ್ಕರ್ಣ, ಬಲಭಾಗದಲ್ಲಿ ಬಲ ಹೃತ್ಕರ್ಣ ಇದೆ, ಇಲ್ಲಿ ಎಡಭಾಗದಲ್ಲಿ ಎಡ ಹೃತ್ಕರ್ಣ. ನೆಕ್ಸ್ಟ್ ಇಲ್ಲಿ ಬಲ ಹೃತ್ಕಕ್ಷಿ ಇದೆ, ಇದು ಬಲ ಹೃತ್ಕಕ್ಷಿ, ಇದು ಬಲ ಎಡ ಹೃತ್ಕಕ್ಷಿ. ನೆಕ್ಸ್ಟ್ 2 ಅರ್ಧಗಳನ್ನು ಸಂಪೂರ್ಣವಾಗಿ ಬೇರೆ ಮಾಡಿರುವ ಒಂದು ಅಡ್ಡಗೋಡೆಯನ್ನು ನೀವು ಕಾಣ್ಬೋದು. ಎಲ್ಲಿದೆ ಅಡ್ಡಗೋಡೆಯಪ್ಪ ಅಂದರೆ ಇಲ್ಲಿದೆ ನೋಡಿ ನೀವು. ಇದು ಒಂದು ಅಡ್ಡಗೋಡೆ, ಅಂದರೆ ಈ 2 ಅಂದರೆ ಹೃದಯದ 2 ಭಾಗ ಮಾಡಿರುವಂಥ ಒಂದು ಅಡ್ಡಗೋಡೆನ ಇಲ್ಲಿ ನೀವು ಕಾಣ್ಬೋದು. ನೆಕ್ಸ್ಟ್ ಹೃದಯ ಬಡಿತ ಅಥವಾ ಹಾರ್ಟ್ ಬೀಟ್ ಅಂದರೆ ಏನಪ್ಪ ಅಂದರೆ ಹೃದಯದ ಸ್ನಾಯುಗಳ ಲಯಬದ್ಧ ಸಂಕುಚನ ಮತ್ತು ವಿಕಸನಕ್ಕೆ ಹೃದಯ ಬಡಿತ ಎನ್ನುವರು. ನಮ್ಮ ಹಾರ್ಟ್ ಒಮ್ಮೆ ಲಬ್ ಇನ್ನೊಮ್ಮೆ ಡಬತೆ ಹೊಡ್ಕೋತಾ ಇರುತ್ತಲ್ಲ, ಆ ಹೃದಯದ ಸ್ನಾಯುಗಳು ಏನಾಗಿರ್ತವೆ? ಸಂಕುಚನ ಮತ್ತು ವಿಕಸನ ಆಗಿರ್ತವೆ. ಅದಕ್ಕೆ ಏನಂತ ಕರಿತೀವಿ? ಹೃದಯ ಬಡಿತತೆ ಕರಿತೀವಿ. ನಿಮಗೆ ಆರಾಮ್ ತಪ್ಪಿದಾಗ ಡಾಕ್ಟರ್ಸ್ಗಳು ಏನು ಮಾಡ್ತಾರಪ್ಪ ಅಂದರೆ ಒಂದು ಉಪಕರಣವನ್ನು ಬಳಸಿ ನಿಮ್ಮ ಹೃದಯ ಬಡಿತವನ್ನು ಅಳತೆ ಮಾಡ್ತಾರೆ. ಆ ಉಪಕರಣ ಯಾವುದಪ್ಪ ಅಂದರೆ ಅದನ್ನೇ ಸ್ಟೆಥೋಸ್ಕೋಪ್ ಅಂತ ಕರಿತೀವಿ. ಹೃದಯ ಬಡಿತವನ್ನು ಅಳೆಯುವ ಉಪಕರಣ ಸ್ಟೆಥೋಸ್ಕೋಪ್. ನೆಕ್ಸ್ಟ್ ನಮ್ಮ ವಯಸ್ಕ ಮಾನವನ ಅಥವಾ ಆರೋಗ್ಯವಂತ ಮಾನವನ ಹೃದಯದ ಬಡಿತ ಎಷ್ಟು ಇರ್ತಿತ್ತಪ್ಪ ಅಂದರೆ ನಿಮಿಷಕ್ಕೆ 70ರಿಂದ 80 ಬಾರಿ. ಹೌದಾ? ಪುಸ್ತಕದಲ್ಲಿ 70ರಿಂದ 80 ಬಾರಿ ಕೊಟ್ಟಿದ್ದಾರೆ. ನೀವು 72 ಬಾರಿ ಅಂತ ನೆನಪಿಟ್ಕೊಳ್ಳಿ. 72 ಆಗಿರ್ಬೋದು ಅಥವಾ 70ರಿಂದ 80 ಇದ್ದರೂ ಕೂಡ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ರಕ್ತ ಪರಿಚಲನೆ, ಅಂದರೆ ನಮ್ಮ ದೇಹದಲ್ಲಿ ಏನು ರಕ್ತ ಪರಿಚಲನೆ ಆಗ್ತೈತಲ್ಲ, ಚಲಿಸ್ತಾ ಇರುತ್ತಲ್ಲ, ಆ ರಕ್ತ ಪರಿಚಲನೆಯನ್ನು ಕಂಡುಹಿಡಿದಂಥ ವ್ಯಕ್ತಿಯ ಬಗ್ಗೆ ನೋಡ್ತಾ ಬರೋಣ. ಆ ವ್ಯಕ್ತಿ ಹೆಸರು ಏನಪ್ಪ ಅಂದರೆ ವಿಲಿಯಂ ಹಾರ್ವೆ. ನೋಡಿ, ರಕ್ತ ಪರಿಚಲನೆಯನ್ನು ಕಂಡುಹಿಡಿದಂಥ ವ್ಯಕ್ತಿ ವಿಲಿಯಂ ಹಾರ್ವೆ. ನೆಕ್ಸ್ಟ್ ವಿಸರ್ಜನೆ ಅಂದರೆ ಏನಪ್ಪ ಅಂದರೆ ವಿಸರ್ಜನೆ ಅಂದರೆ ಏನೂ ಅಲ್ಲ, ಜೀವಿಗಳ ಜೀವಕೋಶಗಳಲ್ಲಿ ಏನು ಉತ್ಪತ್ತಿ ಆಗುತ್ತಲ್ಲ ತ್ಯಾಜ್ಯ, ಆ ತ್ಯಾಜ್ಯವನ್ನು ಹೊರಹಾಕುವಂಥ ಕ್ರಿಯೆಗೆ ಏನಂತ ಕರಿತೀವಿ? ವಿಸರ್ಜನೆ ಅಂತೇಳಿ ಕರಿತೀವಿ. ನಮ್ಮ ಸಾಮಾನ್ಯವಾಗಿ ಆರೋಗ್ಯವಂತ ಅಥವಾ ವಯಸ್ಕ ಮಾನವನು 24 ಗಂಟೆಗಳಲ್ಲಿ 1ರಿಂದ 1.8 ಲೀಟರ್ ಮೂತ್ರವನ್ನು ವಿಸರ್ಜಿಸ್ತಾನೆ. ನೋಡಿ, ಈ ಪ್ರಶ್ನೆ ಕೂಡ ಕೇಳ್ಬೋದು. ಸಾಮಾನ್ಯವಾಗಿ ವಯಸ್ಕ ಮಾನವ 24 ಗಂಟೆಗಳಲ್ಲಿ 1ರಿಂದ 1.8 ಲೀಟರ್ ಮೂತ್ರವನ್ನು ವಿಸರ್ಜಿಸುತ್ತಾನೆ. ಆ ಮೂತ್ರದಲ್ಲಿ ಏನೇನು ಒಳಗೊಂಡಿರ್ತೈತಪ್ಪ ಅಂದರೆ 95% ವಾಟರ್ ಕಂಟೆಂಟ್ ಇರ್ತೈತಿ, ನೀರು ಇರ್ತೈತಿ, 2.5% ಯೂರಿಯಾ ಇರ್ತೈತಿ, 2.5% ಏನಿರ್ತೈತಿ ಇತರೆ ತ್ಯಾಜ್ಯಗಳನ್ನು ಅದು ಒಳಗೊಂಡಿರ್ತೈತಿ.
ಮುಖ್ಯ ತ್ಯಾಜ್ಯ ಉತ್ಪನ್ನ ನೋಡಿ, ಇದು ಇಂಪಾರ್ಟೆಂಟ್ ಪ್ರಶ್ನೆ. ಮಾನವರಲ್ಲಿ ಮುಖ್ಯ ತ್ಯಾಜ್ಯ ಉತ್ಪನ್ನ ಯಾವುದಪ್ಪ ಅಂದರೆ ಯೂರಿಯಾ. ಯಾವುದು? ಯೂರಿಯಾ. ಇದು ಮಾನವರಲ್ಲಿ ಮುಖ್ಯ ತ್ಯಾಜ್ಯ ಉತ್ಪನ್ನವಾಗಿದೆ. ನೆಕ್ಸ್ಟ್ ಅಂಗಾಂಶ. ಅಂಗಾಂಶ ಅಂದರೆ ಏನೂ ಅಲ್ಲ, ಈ ಜೀವಿಯೊಂದರಲ್ಲಿ ವಿಶಿಷ್ಟ ಕಾರ್ಯಗಳನ್ನು ನಡೆಸುವಂಥ ಜೀವಕೋಶಗಳ ಗುಂಪನ್ನು ಏನಂತ ಕರಿತೀವಿ? ಅಂಗಾಂಶ. ಏನು ಅಂಗಾಂಶ ಅಂದರೆ ಒಂದು ಜೀವಿ ಇರುತ್ತಲ್ಲ, ಆ ಜೀವಿಯಲ್ಲಿ ವಿಶಿಷ್ಟ ಕಾರ್ಯಗಳನ್ನು ಅಂದರೆ ಬೇರೆ ಬೇರೆ ಕಾರ್ಯಗಳನ್ನು ನಡೆಸುವಂಥ ಒಂದು ಜೀವಕೋಶಗಳ ಗುಂಪನ್ನೇ ಅಂಗಾಂಶ ಅಥವಾ ಟಿಶ್ಯೂ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಒಂದು ಅಂಗಾಂಶ ಕಂಡುಬರ್ತೈತಿ, ಅದುವೇ ಝೈಲಮ್ ಅಂಗಾಂಶ. ಈ ಝೈಲಮ್ ಅಂಗಾಂಶದ ಕಾರ್ಯ ಏನಪ್ಪ ಅಂದರೆ ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಗಳನ್ನು ಸಾಗಾಣಿಕೆ ಮಾಡುತ್ತೆ. ನೋಡಿ, ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಗಳನ್ನು ಸಾಗಾಣಿಕೆ ಮಾಡುವಂಥ ಅಂಗಾಂಶವೇ ಯಾವುದು? ಝೈಲಮ್ ಅಂಗಾಂಶ. ಇದು ಪ್ರಶ್ನೆಯನ್ನು ಕೇಳಿದರೆ ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಗಳನ್ನು ಸಾಗಾಣಿಕೆ ಮಾಡುವಂಥ ಅಂಗಾಂಶ ಡ್ಯಾಶ್, ಅಥವಾ ಯಾವ ಅಂಗಾಂಶವು ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಗಳನ್ನು ಸಾಗಾಣಿಕೆ ಮಾಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ನೀವು ಝೈಲಮ್ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಸಸ್ಯದ ವಿವಿಧ ಭಾಗಗಳಿಗೆ ಆಹಾರವನ್ನು ಸಾಗಿಸುವಂಥ ಅಂಗಾಂಶಕ್ಕೆ ಫ್ಲೋಯಮ್ ಎನ್ನುವರು. ನೋಡಿ, ಸಸ್ಯದಲ್ಲಿ ಆಹಾರವನ್ನು ಸಾಗಿಸುವಂಥ ಅಂಗಾಂಶಕ್ಕೆ ಫ್ಲೋಯಮ್ ಅಂತ ಕರಿತೀವಿ. ನೀರು ಮತ್ತು ಪೋಷಕಗಳನ್ನು ಸಾಗಿಸುವಂಥ ಅಂಗಾಂಶಕ್ಕೆ ಝೈಲಮ್ ಅಂತ ಕರಿತೀವಿ. ಇವೆರಡು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಇದಿಷ್ಟು 7th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 10 ಮತ್ತು 11ನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.